ಇದು ಮೈಸೂರಿನಲ್ಲಿ ಇರುವಂತಹ ಕಟ್ಟಡ. ವರ್ಷದ ಹಿಂದೆ ಪಾಳು ಬಿದ್ದು ಸ್ಮಶಾನದ ಹಾಗಿತ್ತು. ನೋಡಿ, ಇದೋ ಹೀಗಿತ್ತು. ತಿಪ್ಪೆಗುಂಡಿ ಅಂತ ಅಂದ್ರೂ ಕಡಿಮೆ ಅನ್ನೋ ಹಾಗಿತ್ತು. ಇದು ಸರ್ಕಾರಿ ಕಟ್ಟಡ ಅನ್ನೋದಕ್ಕೆ ನಾಚಿಕೆ ಆಗೋ ಹಾಗೆ ಇತ್ತು. ಮಕ್ಕಳಿಗೆ ಶಾಲೆ, ಅಂಗನವಾಡಿ ಆಗಬೇಕಾಗಿದ್ದ ಈ ಸಮುದಾಯ ಭವನ ಸಂಜೆ ಆದ್ರೆ ಕುಡುಕರು, ಪುಂಡ ಪೋಖರಿಗಳು, ಕಾನೂನು ಬಾಹಿರ ಚಟುವಟಿಕೆಯನ್ನ ನಡೆಸೋರಿಗೆ ಅಡ್ಡೆಯಾಗಿತ್ತು. ಮಕ್ಕಳು ಬೀದಿ ಸುತ್ತ ಕಾಲ ಕಳಿಬೇಕಾಗಿತ್ತು. ಇದ್ರ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂದ್ರೆ ಅವರು ಮಾತನಾಡೋದಕ್ಕೆ ಸಿದ್ಧರಿರಲಿಲ್ಲ. ಅಂತ ಸಂದರ್ಭದಲ್ಲಿ ರೈಟ್ ಸುದ್ದಿ ಚಾನೆಲ್ ಈ ಬಗ್ಗೆ ವರದಿ ಮಾಡಿ ಗಮನವನ್ನ ಸೆಳೆದ್ರು. ಅವರ ಜೊತೆಗೆ ಸೇರಿದವರು ಆಶಿಯಾ ಬಾನು. ಈ ಮುಸ್ಲಿಂ ಹೆಣ್ಣು ಮಗಳು ಓದಿದ್ದು ಕಲ್ತಿದ್ದು ಕನ್ನಡದಲ್ಲೇ. ಇವರ ಕನ್ನಡ ಪ್ರೇಮ ಈ ಶಾಲೆಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂಥ ದೃಢ ನಿರ್ಧಾರಕ್ಕೆ ತಂದು ನಿಲ್ಲಿಸಿತು. ಈ ಹೋರಾಟದ ಫಲವಾಗಿ ಈ ಕಟ್ಟಡ ಮುಕ್ತಿ ಪಡೆಯಿತು. ಕಟ್ಟಡ ಮುಕ್ತಿ ಪಡೆದ್ರೆ ಸಾಕೆ, ಅದನ್ನ ಚಂದವಾಗಿ ಮಾಡಿ ಮಕ್ಕಳು ಬಂದು ಕಲಿಯುವ ಮಟ್ಟಕ್ಕೆ ತರಬೇಕಲ್ಲ, ಅದನ್ನ ಮಾಡಿದ್ದು ಈ ಆಶಿಯಾ ಬಾನು. ತಮ್ಮ ಪರಿಶ್ರಮದಿಂದ ಇಂದು ಈ ಶಾಲೆ ಈ ರೂಪವನ್ನ ಪಡೆದಿದೆ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅನ್ನುವಂತ ಪ್ರಚಾರದ ಮಾತುಗಳು ಅದನ್ನ ಸಾಧಿಸಲಾರವು. ಆಶಿಯಾ ಬಾನುರಂತಹ ಕನ್ನಡ ಪ್ರೇಮಿಗಳ ಪರಿಶ್ರಮ ಮಾತ್ರ ಅದನ್ನ ಮಾಡಬಲ್ಲದು. ಆಶಿಯಾ ಬಾನು ಅದನ್ನ ಮಾಡಿ ತೋರಿಸಿದ್ದಾರೆ ಕೂಡ. ಇವರ ಕನ್ನಡ ಪ್ರೇಮಕ್ಕೆ ಮತ್ತು ಪರಿಶ್ರಮದ ಫಲವಾಗಿ ಇಂದು ಇಲ್ಲಿನ ಮತ್ತು ಸುತ್ತಮುತ್ತಲಿನ ಮಕ್ಕಳು ಪ್ರೈವೇಟ್ ಶಾಲೆ ಬಿಟ್ಟು ಇಲ್ಲಿ ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಶಿಯಾ ಬಾನು ತರಹದ ಕನ್ನಡ ಪ್ರೇಮಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಲಿ ಅನ್ನೋದೇ ಕನ್ನಡ ಮುಸ್ಲಿಂ ಒಕ್ಕೂಟದ ಆಶಯ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.